ವೃಷಭ ರಾಶಿ ಮತ್ತು ವೃಷಭ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2026ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಪ್ರಮುಖ ಗ್ರಹಗಳ ಚಲನೆಯನ್ನು ನಾವು ನೋಡುವಂಥದ್ದಾದರೆ ಪ್ರಮುಖ ಗ್ರಹಗಳ ಚಲನವನ್ನು ನಾವು ನೋಡುವಂಥದ್ದಾದರೆ ಗುರುಗ್ರಹ ವರ್ಷದ ಪ್ರಾರಂಭದಿಂದಲೇ ಮೇವರೆಗೂ ನಿಮ್ಮ ರಾಶಿಯಲ್ಲಿ ಅಂದರೆ ವೃಷಭ ರಾಶಿಯಲ್ಲೇ ಇರ್ತಾನೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಅತ್ಯದ್ಭುತವಾದಂತಹ ಯೋಗಗಳು ಇಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಗಜಕೇಸರಿ ಯೋಗವು ಸಹಿತ ಇಲ್ಲಿ ನಿಮಗಿದೆ ಅಂತಲೇ ಹೇಳ್ಬೋದು. ಗಜಕೇಸರಿ ಯೋಗ ಅಂತ ಹೇಳಿದ್ರೆ ಆನೆ ನಡೆದಿದ್ದೇ ದಾರಿ ಅಂತಾರಲ್ಲ, ಹಾಗೆ ಪ್ರತಿಯೊಂದು ನೀವು ಇಷ್ಟಪಟ್ಟಂತಹ ಸಕಲ ಸಂಪತ್ತುಗಳು ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಐಷಾರಾಮಿ ಜೀವನವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಲಕ್ಸುರಿ ಐಟಮ್ಸ್ಗಳನ್ನ ನೀವು ಇಲ್ಲಿ ಕೊಂಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಮೇನ ನಂತರ ಗುರುಗ್ರಹ ಮಿಥುನ ರಾಶಿಗೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಇರ್ತಾನೆ. ಸೊ ಇದರ ಪರಿಣಾಮವಾಗಿ ಇಲ್ಲಿ ನಿಮಗೆ ಬುದ್ಧಿಯಲ್ಲಿ, ಜ್ಞಾನದಲ್ಲಿ ವೃದ್ಧಿಯನ್ನು ಮಾಡ್ತಾನೆ ಅಂತಲೇ ಹೇಳ್ಬೋದು ಗುರುಗ್ರಹ. ಇದಲ್ಲದೆ ನಿಮ್ಮ ಸಂವಹನ ಅಂದರೆ ನಿಮ್ಮ ಮಾತಿನಲ್ಲಿ ಅತ್ಯಂತವಾದಂತಹ ಒಂದು ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮಾತಿಗೆ ತುಂಬ ಜನ ಮರಳಾಗ್ತಾರೆ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ನಿಮ್ಮ ಸಹೋದರ ಮತ್ತು ಸಹೋದರಿಯರಲ್ಲಿ ಇಲ್ಲಿ ನಿಮಗೆ ಲಾಭ ಉಂಟಾಗುವಂತಹ ಸಾಧ್ಯತೆ ಮೇನ ನಂತರ ಇದೆ ಅಂತಲೇ ಹೇಳ್ಬೋದು ಗುರುವಿನ ಈ ಗೋಚಾರದಿಂದಾಗಿ. ಇನ್ನು ಶನಿಯ ಗೋಚಾರವನ್ನು ನಾವು ನೋಡುವಂಥದ್ದಾದರೆ ಈ ಪೂರ್ತಿ ವರ್ಷ ಶನಿ ಗ್ರಹ ಮೀನ ರಾಶಿಯಲ್ಲಿ ಅಂದರೆ 11ನೇ ಭಾವದಲ್ಲಿ ಗೋಚರ ಆಗ್ತಾ ಇದ್ದಾನೆ. ಸೊ ಇದು ನಿಮಗೆ ಅತ್ಯುತ್ತಮವಾದಂತಹ ಫಲವನ್ನು ಶನಿ ಗ್ರಹ ಈ ವರ್ಷ ನೀಡ್ತಾನೆ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಸುವರ್ಣ ಯುಗ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಆರ್ಥಿಕ ಪರಿಸ್ಥಿತಿಯನ್ನು ಶನಿಗ್ರಹ ಇಲ್ಲಿ ನಿಮಗೆ ಅತ್ಯುತ್ತಮವಾಗಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಇದಲ್ಲದೆ ನೀವು ಇಷ್ಟಪಟ್ಟಂತಹ ಅಂದರೆ ನಿಮ್ಮ ಆಸೆಗಳನ್ನು ಸಹಿತ ಇಲ್ಲಿ ಶನಿಗ್ರಹ ಉತ್ತಮವಾಗಿ ನೆರವೇರಿಸ್ತಾನೆ ಅಂತಲೇ ಹೇಳ್ಬೋದು. ನೀವು ಇಷ್ಟಪಟ್ಟಿದ್ದನ್ನೆಲ್ಲ ಇಲ್ಲಿ ನಿಮಗೆ ಶನಿಗ್ರಹ ಕರುಣಿಸ್ತಾನೆ ಅಂತಲೇ ಹೇಳ್ಬೋದು. ಇನ್ನು ರಾಹು ಮತ್ತು ಕೇತುವಿನ ಗೋಚಾರವನ್ನು ನಾವು ನೋಡುವಂಥದ್ದಾದರೆ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತು ಕನ್ಯಾ ರಾಶಿಯಲ್ಲಿ ಗೋಚಾರ ಆಗ್ತದೆ. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಆಕಸ್ಮಿಕವಾದಂತಹ ಧನ ಲಾಭವಾಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸೃಜನಶೀಲತೆಯಲ್ಲೂ ಸಹಿತ ಇಲ್ಲಿ ಒಂದು ಪ್ರಖರವಾದಂತಹ ಹೊಳಪು ಮೂಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮಿಗಳಿಗೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ನೀವು ಕಂಡಂತಹ ಕನಸು ಈ ವರ್ಷ ನೆರವೇರುತ್ತೆ, ನಿಮ್ಮ ಆಸೆಗಳು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೃತ್ತಿ ರಂಗವನ್ನು ನಾವು ನೋಡುವಂಥದ್ದಾದರೆ ವೃತ್ತಿ ಮತ್ತು ವ್ಯಾಪಾರದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇದು ನಿಮಗೆ ವೃತ್ತಿಯಲ್ಲಿ ನಿಮಗೆ ಪದೋನ್ನತಿಗಳಾಗುವಂತಹ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹೊಸ ಜಾಬ್ ಆಪರ್ಚುನಿಟೀಸ್ಗಳು ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರದಲ್ಲಿದ್ದವ್ರಿಗೂ ಅಷ್ಟೇ ಈ ವರ್ಷ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ವಿಸ್ತಾರ ಮಾಡೋಕ್ಕೆ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇದಲ್ಲದೆ ನಿಮ್ಮ ಭಾಗ್ಯದಲ್ಲೂ ಸಹಿತ ಇಲ್ಲಿ ವೃದ್ಧಿ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ನೀವು ಆಸ್ತಿ ಪಾಸ್ತಿ ವಾಹನ ಕೊಂಡುಕೊಳ್ಳುವಂತಹ ಭೂಮಿ ಭವನ ವಾಹನವನ್ನು ಕೊಂಡುಕೊಳ್ಳುವಂತಹ ಯೋಗವು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ವರ್ಷದ ಮೊದಲಾರ್ಧ ಭಾವ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯ ಭಾಗ ಸ್ಥಿರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ದೃಷ್ಟಿಕೋನದಿಂದಲೂ ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷ ನಿಮಗಾಗುತ್ತೆ ಅಂತಲೇ ಹೇಳ್ಬೋದು. ಧನವೃದ್ಧಿ ಆಗುವಂತಹ ಯೋಗಗಳು ಅತಿ ಹೆಚ್ಚಾಗಿದೆ. ಹೆಚ್ಚಿನ ಆದಾಯ ಮೂಲಗಳನ್ನು ಸಹಿತ ನೀವು ಈ ವರ್ಷ ಹುಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಈ ವರ್ಷ ದುಡ್ಡೇ ನಿಮ್ಮನ್ನು ಹುಡ್ಕೊಂಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಆಸ್ತಿ, ಷೇರು, ಚಿನ್ನದಲ್ಲೇನಾದರೂ ಹೂಡಿಕೆ ಮಾಡಿದರೆ ಈ ವರ್ಷ ಉತ್ತಮವಾದಂತಹ ಲಾಭವನ್ನು ನೀವು ನೋಡ್ತೀರಾ. ಇದಲ್ಲದೆ ಉಳಿತಾಯ ಮಾಡೋಕ್ಕೂ ಅಷ್ಟೇ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ಇನ್ನು ನೀವೇನಾದರೂ ಸಾಲ ಗೀಲ ಮಾಡ್ಕೊಂಡಿದ್ರು ಸಹಿತ ಈ ವರ್ಷ ಸಾಲದಿಂದ ಮುಕ್ತರಾಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಪ್ರೇಮ ಮತ್ತು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ ಪ್ರೇಮಿಗಳಿಗೆ ಈ ವರ್ಷ ವಿವಾಹದ ಯೋಗ ಬಲವು ಇದೆ ಅಂತಲೇ ಹೇಳ್ಬೋದು. ಜನವರಿಯಿಂದ ಮೇವರೆಗೂ ಇಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಸಮಯ ಆಗಿರುತ್ತೆ.
ಪ್ರೇಮ ವಿವಾಹಕ್ಕೆ. ಇನ್ನು ದಾಂಪತ್ಯ ಜೀವನವೂ ಅಷ್ಟೇ ಅತ್ಯಂತ ಸೌಖ್ಯವಾಗಿ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಸಂತಾನ ಯೋಗ ಕೂಡ ಈ ವರ್ಷ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕೌಟುಂಬಿಕ ಜೀವನದಲ್ಲೂ ಅಷ್ಟೇ ಅತ್ಯುತ್ತಮವಾದಂತಹ ಸಮಯ ಇದಾಗಿರುತ್ತೆ. ಕುಟುಂಬದವರ ಜೊತೆ ಪ್ರವಾಸ ಹೋಗುವಂತಹ ಸಾಧ್ಯತೆಗಳು ಸಹಿತ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ, ಆರೋಗ್ಯ ವಿಚಾರದಲ್ಲಿ ಈ ವರ್ಷ ನಿಮಗೆ ಸಾಮಾನ್ಯ ಫಲ ಅಂತಲೇ ಹೇಳ್ಬೋದು. ನೀವೇನಾದರೂ ಗಾಯಕರಾಗಿದ್ದರೆ ಗಂಟಲಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ನಿಮಗೆ ಈ ವರ್ಷ ಸ್ವಲ್ಪ ಕಾಡ್ಬೋದು ಅಂತ ಹೇಳ್ಬೋದು. ಥೈರಾಯ್ಡ್ ಆಗಿರ್ಬೋದು ಅಥವಾ ಗಂಟಲು ನೋವಾಗಿರ್ಬೋದು, ಈ ಥರದಂತಹ ಸಮಸ್ಯೆಗಳು ನಿಮಗೆ ಕಾಣ್ಬೋದು ಅಂತ ಹೇಳ್ಬೋದು. ಆದರೂ ಇದು ನಿಮಗೆ ಅಷ್ಟೊಂದು ಬಾಧೆ ಕೊಡಲ್ಲ ಅಂತಲೇ ಹೇಳ್ಬೋದು. ಸೊ ಈ ವರ್ಷ ಆದಷ್ಟು ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವ್ಯಾಯಾಮ, ಯೋಗ ಮಾಡುವಂಥದ್ದು ನಿಮಗೆ ಬರುವಂತಹ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರುವಂಥದ್ದಾದರೆ, ವಿದ್ಯಾರ್ಥಿಗಳಿಗೂ ಸಹಿತ ಈ ವರ್ಷ ಅತ್ಯುತ್ತಮವಾದಂತಹ ವರ್ಷವಾಗಿರುತ್ತೆ. ನೀವು ಇಷ್ಟಪಟ್ಟಂತಹ ಅಂಕಗಳು ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸಹಿತ ಇಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹಿತ ಉತ್ತಮವಾದಂತಹ ಅಂಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಉನ್ನತ ಶಿಕ್ಷಣಕ್ಕೆ ವಿದೇಶಕ್ಕೆ ಹೋಗಿ ನೀವೇನಾದ್ರು ಓದಬೇಕು ಅಂತ ಟ್ರೈ ಮಾಡ್ತಾ ಇದ್ದರೆ ಅಥವಾ ಆಪರ್ಚುನಿಟೀಸ್ಗಳು ನೋಡ್ತಾ ಇದ್ರೂ ಸಹಿತ ಈ ವರ್ಷ ನಿಮಗೆ ಅತ್ಯುತ್ತಮವಾದಂತಹ ಆಫರ್ಸ್ಗಳು ಬರ್ಬೋದು. ಅಥವಾ ನೀವು ಟ್ರೈ ಮಾಡ್ತಾ ಇದ್ದಂಗೆ ಫಾರಿನ್ಗೆ ಹೋಗಿ ಓದೋಕ್ಕೆ ನಿಮಗೆ ಇಲ್ಲಿ ಅವಕಾಶಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಚಾರಕ್ಕೆ ಬರುವಂಥದ್ದಾದರೆ, ಶುಕ್ರವಾರದಂದು ಲಕ್ಷ್ಮೀ ಪೂಜೆ, ಅನ್ನ ತುಪ್ಪದ ನೈವೇದ್ಯವನ್ನು ಇಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಅಥವಾ ಬಿಳಿ ಅಥವಾ ಕೆನೆ ಬಣ್ಣದ ಬಟ್ಟೆಯನ್ನು ಧರಿಸುವಂಥದ್ದು ಈ ವರ್ಷ ನಿಮಗೆ ಇಲ್ಲಿ ಉತ್ತಮವಾದಂತಹ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಶುಕ್ರವಾರಗಳಂದು ಬಿಳಿ ಹೂಗಳು ಅಥವಾ ಇದಲ್ಲದೆ ಶುಕ್ರವಾರದಂದು ಬಿಳಿ ಹೂವುಗಳು ಅಥವಾ ಕ್ಷೀರವನ್ನು ಅಂದರೆ ಹಾಲನ್ನು ಅಥವಾ ಹಾಲಿನ ಸಾಮಗ್ರಿಗಳನ್ನು ದಾನ ಮಾಡುವಂಥದ್ದು ನಿಮಗೆ ಇಲ್ಲಿ ಉತ್ತಮ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಗುರುವಾರಗಳಂದು ಗೋವಿಗೆ ಹಸಿರು ಮೇವು ಅಥವಾ ಬಾಳೆಹಣ್ಣನ್ನು ತಿನ್ನಿಸುವಂಥದ್ದು ಸಹಿತ ನಿಮಗಿಲ್ಲಿ ಈ ವರ್ಷ ಅತ್ಯುತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ವೃಷಭ ರಾಶಿಯವರಿಗೆ ಈ ವರ್ಷ ಸುವರ್ಣಯುಗ ಅಂತಲೇ ಹೇಳ್ಬೋದು. ಇದರ ಸಂಪೂರ್ಣ ಉಪಯೋಗವನ್ನು ನೀವು ಈ ವರ್ಷ ಮಾಡುವಂಥದ್ದು ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು 2026ರ ನಿಮ್ಮ ವರ್ಷ ಭವಿಷ್ಯ.